ಚಿತ್ರದುರ್ಗ ಜನತೆಗೆ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು. ನನ್ನ ಹೆಸರು ವಿ.ಎಸ್. ಭೂತರಾಜ್ ಅಂತ. ನಾನು ಈ ಬಾರಿ ಚಿತ್ರದುರ್ಗ ಲೋಕಸಭಾ ಚುನಾವಣೆಗೆ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ದೀನಿ. ನಾನು MBA ಪದವಿ ಪಡ್ಕೊಂಡಿದ್ದು ಪ್ರಸ್ತುತ ಈಗ ಕಾನೂನು ಪದವಿಯಲ್ಲಿ ವ್ಯಾಸಂಗ ಮಾಡ್ತಾ ಇದ್ದೀನಿ. ನಾನು ಈ ದಿನ ಈ ವಿಡಿಯೋ ಮಾಡ್ತಾ ಇರೋಂಥ ಮುಖ್ಯ ಉದ್ದೇಶ ಏನು ಅಂತ ಹೇಳಿದ್ರೆ, ನಾನು ಪಕ್ಷೇತರವಾಗಿ ಸ್ಪರ್ಧೆ ಮಾಡ್ತಾ ಇದ್ದೀನಿ ಅನ್ನೋದ್ರ ಜೊತೆಗೆ ಚಿತ್ರದುರ್ಗ ರಾಜಕೀಯ ವ್ಯವಸ್ಥೆಯ ಬಗ್ಗೆ ತಮಗೆಲ್ಲರಿಗೂ ಹೇಳೋದಕ್ಕೆ. ಪ್ರಸ್ತುತವಾಗಿ 18ನೇ ಲೋಕಸಭಾ ಚುನಾವಣೆ ನಡೀತಿದ್ದು, ಇಲ್ಲಿಯವರೆಗೂ ಹಲವು ಸಂಸದರು 17 ಅವಧಿಗಳನ್ನು ಪೂರೈಸಿ ಕೆಲಸ ಮಾಡಿದ್ದಾರೆ. ಆ 17 ಅವಧಿಗಳಲ್ಲಿ ಆಯ್ಕೆಯಾದಂಥ ಸಂಸದರಲ್ಲಿ ಚಿತ್ರದುರ್ಗ ಕ್ಷೇತ್ರಕ್ಕೆ ಸಂಬಂಧಪಟ್ಟವರು ಕೇವಲ 2-3 ಜನ ಮಾತ್ರ. ಅಂದ್ರೆ ಲೋಕಸಭಾ ಚುನಾವಣೆಗೆ ಚಿತ್ರದುರ್ಗ ಕ್ಷೇತ್ರದಿಂದ ಯಾರು ಅರ್ಹರಿಲ್ವಾ ಸ್ಪರ್ಧೆ ಮಾಡೋದಕ್ಕೆ, ಅಥವಾ ಚಿತ್ರದುರ್ಗ ಕ್ಷೇತ್ರದಲ್ಲಿ ಯಾರು ನಾಯಕರಿಲ್ವಾ ಅನ್ನೋ ಪ್ರಶ್ನೆ ಎಲ್ಲರನ್ನ ಕಾಡ್ತಾ ಇದೆ ಸ್ನೇಹಿತರೆ. ಇದೇ ವಿಚಾರವಾಗಿ ಮೊನ್ನೆ ಹೊಳಲ್ಕೆರೆ ಶಾಸಕರ ಮಗನಾದಂಥ ರಘುಚಂದ್ರನ್ ರವರು ಅವರಿಗೆ ಟಿಕೆಟ್ ಕೈ ತಪ್ಪಿದ ಸಂದರ್ಭದಲ್ಲಿ ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಚಿತ್ರದುರ್ಗದಲ್ಲಿ ಯಾರು ಗಂಡಸರಿಲ್ವಾ ಅಂತ ಅವರು ಬಳಕೆ ಮಾಡ್ಕೊಂಡಿರುವಂತ ಪದ ತಪ್ಪಿರುವುದು, ಆದ್ರೆ ಅವರು ಕೇಳಿರುವಂತ ಪ್ರಶ್ನೆ ಸರಿ ಇದೆ. ಅಂದ್ರೆ ಚಿತ್ರದುರ್ಗದಲ್ಲಿ ಯಾರು ನಾಯಕರಿಲ್ವಾ? ಸರಿ, ಈ ಹಿಂದಿನ ಅವಧಿಗಳಲ್ಲಿ ಆಯ್ಕೆಯಾದಂಥ ಸಂಸದರು ಚಿತ್ರದುರ್ಗ ಕ್ಷೇತ್ರಕ್ಕೆ ಏನ್ ಕೆಲಸ ಮಾಡಿದ್ದಾರೆ? 2014ರಲ್ಲಿ ಆಯ್ಕೆಯಾದಂಥ BN ಚಂದ್ರಪ್ಪನವರು ಚಿತ್ರದುರ್ಗ ಕ್ಷೇತ್ರಕ್ಕೆ ಏನ್ ಮಾಡಿದ್ದಾರೆ? ಅವ್ರ ತದನಂತರ ನಾರಾಯಣಸ್ವಾಮಿ ಬಂದರು, ಅವ್ರು ಏನ್ ಮಾಡಿದ್ದಾರೆ ನಮ್ಮ ಕ್ಷೇತ್ರಕ್ಕೆ? ಈಗ ಗೋವಿಂದ ಕಾರಜೋಳ ಅವರು ಬಂದಿದ್ದಾರೆ. ಚಿತ್ರದುರ್ಗ ಕ್ಷೇತ್ರದ ಬಗ್ಗೆ ಅವ್ರಿಗೆ ಏನು ಗೊತ್ತಿದೆ? ಅವ್ರು ಗೆದ್ರೆ ಅವ್ರನ್ನ ನಾವು ಭೇಟಿ ಹಾಕೋದ್ರೆ ಆಗುತ್ತಾ? ಇಂಥ ವ್ಯಕ್ತಿಗಳಿಗೆ ನಾವು ಆಯ್ಕೆ ಮಾಡ್ಬೋದು. ಕರ್ನಾಟಕದಲ್ಲಿ ಮೈನಿಂಗ್ ಅಂತ ಬಂದ್ರೆ ಚಿತ್ರದುರ್ಗ 2ನೇ ಸ್ಥಾನದಲ್ಲಿದೆ. ಮೈನಿಂಗ್ ಕಂಪನಿಗಳಿಂದ ಸರ್ಕಾರಕ್ಕೆ ಪ್ರತಿ ವರ್ಷ ಸಾವಿರಾರು ಕೋಟಿ ಆದಾಯ ಇದೆ. ಅದೇ ಸರ್ಕಾರ ಚಿತ್ರದುರ್ಗ ಕ್ಷೇತ್ರಕ್ಕೆ ಏನು ಕೊಡುಗೆ ಕೊಟ್ಟಿದೆ? ಇದನ್ನ ಯಾರು ಯಾಕೆ ಕೇಳ್ತಾ ಇಲ್ಲ? ಅದೇ ರೀತಿ ಸರ್ವೋಚ್ಚ ನ್ಯಾಯಾಲಯ ಒಂದು KMERC ಅಂತ ಕಮಿಟಿ ಮಾಡಿಬಿಟ್ಟು ಮೈನಿಂಗ್ ಕಂಪನಿಗಳಿಂದ ಅದರಲ್ಲಿ ಹಣವನ್ನು ಜಮಾ ಮಾಡ್ತಾ ಬಂದಿದೆ. ಪ್ರಸ್ತುತ ಈಗ ಆ ಅಕೌಂಟ್ನಲ್ಲಿ 25,000 ಕೋಟಿ ಇದೆ. ಆ ದುಡ್ಡನ್ನ ಗಡಿಬಾಧಿತ ಪ್ರದೇಶಗಳಿಗೆ ಖರ್ಚು ಮಾಡಬೇಕಂತ ಇದೆ. ಆದರೆ ಇಲ್ಲಿವರೆಗೂ ಆ ದುಡ್ಡನ್ನು ಬಳಕೆ ಮಾಡಿಕೊಂಡು ಯಾವುದೇ ಅಭಿವೃದ್ಧಿ ಕಾರ್ಯಕ್ರಮಗಳನ್ನ ಮಾಡಿಲ್ಲ. ಇಲ್ಲಿವರೆಗೂ ಸಹ ಯಾರು ಪ್ರಶ್ನೆ ಮಾಡಿಲ್ಲ. ಇದನ್ನ ಯಾರು ಕೇಳಬೇಕು? ಏನಕ್ಕೆ ಯಾರು ಕೇಳ್ತಾ ಇಲ್ಲ? ಅಥವಾ KMERCನಲ್ಲಿ ಹಣ ಇದೆ ಅಂತ ಯಾರಿಗೆ ಗೊತ್ತಿದೆಯಾ ಇಲ್ವಾ ಇವರಿಗೆ? ಇಂಥವ್ರನ್ನ ನಾವು ಆಯ್ಕೆ ಮಾಡ್ಕೋಬೇಕಾ? ಅದೇ ರೀತಿ ಮೈನಿಂಗ್ ಕಂಪನಿಗಳಿಗೆ ಪ್ರತಿ ವರ್ಷ ಸಾವಿರಾರು ಕೋಟಿ ಆದಾಯ ಬರ್ತಾ ಇದೆ. ಆ ಬಂದಿರುವಂತಹ ಆದಾಯದಲ್ಲಿ 2-5% CSR ಆಕ್ಟಿವಿಟೀಸ್ಗೆ ಖರ್ಚು ಮಾಡ್ಬೇಕಂತ ಇದೆ. ಹಂಗೆ ಖರ್ಚು ಮಾಡ್ತಾ ಹೋದ್ರೆ ಸುಮಾರು 106 ಕೋಟಿ ಖರ್ಚು ಮಾಡಬೇಕು. ಆದ್ರೆ ಹಣನ ಎಲ್ಲಿ ಖರ್ಚು ಮಾಡ್ತಿಲ್ಲ. ಆ CSR ಹಣ ಎಲ್ಲಿ ಹೋಗ್ತಾ ಇದೆ? ಯಾರ ಜೇಬು ಸೇರ್ತಾ ಇದೆ? ಈ ವಿಚಾರವಾಗಿ ಸುಮಾರು ವರ್ಷಗಳಿಂದ ಪ್ರತಿಭಟನೆ ಮಾಡ್ತಾ ಬರ್ತಾ ಇದ್ದೀನಿ. ಮೈನಿಂಗ್ ಕಂಪನಿಗಳ ವಿರುದ್ಧ ಸಂಬಂಧಪಟ್ಟ ಇಲಾಖಾ ಅಧಿಕಾರಿಗಳಿಗೆ ಮನವಿ ಕೊಟ್ಟಿದ್ದೀನಿ, ದೂರು ಕೊಟ್ಟಿದ್ದೀನಿ. ಆದ್ರೆ ಯಾರು ಕ್ರಮ ಕೈಗೊಂಡಿಲ್ಲ, ತನಿಖೆ ಮಾಡಿಲ್ಲ. ಅಂದ್ರೆ ಯಾರು ಏನಕ್ಕೆ ಮಾಡ್ತಾ ಇಲ್ಲ? ಅಧಿಕಾರಿಗಳು ಏನಕ್ಕೆ ಕ್ರಮ ತೆಗೆದುಕೊಂಡಿಲ್ಲ? ಅಂದ್ರೆ ಅವರ ಶಾಮೀಲ್ ಏನಾದ್ರೆ ಇದರಲ್ಲಿದೆಯಾ? ಈ ಕ್ಷೇತ್ರದಲ್ಲಿ ಇಷ್ಟೆಲ್ಲ ಅವಕಾಶಗಳಿದ್ದು ಸಹ ಈ ಹಿಂದಿನ ಸಂಸದರು ಅಭಿವೃದ್ಧಿ ಪಡಿಸದೇ ಇರೋರು ಇನ್ನು ಮುಂದಿನ ದಿನಗಳಲ್ಲಿ ಆಯ್ಕೆ ಆದರೆ ಇವರು ಅಭಿವೃದ್ಧಿ ಪಡಿಸ್ತಾರ? ಇಷ್ಟೆಲ್ಲ ಅಕ್ರಮಗಳು ನಡೆದರೂ ಸಹ ಆಯ್ಕೆಯಾದಂಥ ಜನಪ್ರತಿನಿಧಿಗಳಿಗೆ ಈ ವಿಚಾರ ಗೊತ್ತಿರೋದಿಲ್ವಾ? ಅಥವಾ ಆ ಅಕ್ರಮಗಳಲ್ಲಿ ಇವರು ಸಹ ಭಾಗಿಯಾಗಿರ್ತಾರ ಅನ್ನೋ ವಿಚಾರ ಅಷ್ಟೇ. ಕೊನೆಯದಾಗಿ ಮತದಾರರಲ್ಲಿ ಕೈ ಮುಗಿದು ಬೇಡ್ಕೊಳ್ಳೋದಿಷ್ಟೇ: ಪಕ್ಷ ನೋಡಿ ಓಟ್ ಹಾಕ್ಬೇಡ್ರಿ, ದುಡ್ಡು ನೋಡಿ ಓಟ್ ಹಾಕ್ಬೇಡ್ರಿ, ಅಭ್ಯರ್ಥಿಯ ಅರ್ಹತೆ ನೋಡಿ ಓಟ್ ಹಾಕಿ.